ಸಂವಿಧಾನ ಶಿಲ್ಪಿಗೆ ಅಪಮಾನ ಮಾಡಿದ್ರ ಹಗರಿ ಬೊಮ್ಮನಹಳ್ಳಿ ಅಧಿಕಾರಿಗಳು. ಬಾಚಿಗೊಂಡನಹಳ್ಳಿ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಕಪಾಟು ಸೇರಿದ್ರೆ ಬಾಬಾ ಸಾಹೇಬರು. ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಯುವಕ ಖಡಕ್ ಆಗಿ ಕ್ಲಾಸ್ ತೆಗೆದುಕೊಂಡಿರುವಂತಹ ವಿಡಿಯೋ ವೈರಲಾಗಿದೆ. ಫೋನ್ ರಿಸೀವ್ ಮಾಡಲ್ಲ, ಆಫೀಸ್ಗೂ ಬರಲ್ಲ. ಅಡ್ಮಿನಿಸ್ಟ್ರೇಟರ್ ರಾಘವೇಂದ್ರ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ದೇಶಕ್ಕೆ ಸಂವಿಧಾನ ನೀಡಿದ ಮಹಾಪುರುಷ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಸರ್ಕಾರಿ ಕಚೇರಿಯಲ್ಲಿ ಜಾಗ ಇಲ್ಲದಂತಾಗಿದೆ. ಹೌದು, ಇಂಥದ್ದೊಂದು ನಾಚಿಕೆಗೇಡಿನ ಘಟನೆ ನಡೆದಿರುವುದು ವಿಜಯನಗರ ಜಿಲ್ಲೆಯ ಹಗರಿ ಬೊಮ್ಮನಹಳ್ಳಿ ತಾಲೂಕಿನ ಬಾಚಿಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿಯ ಕಚೇರಿಯಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಪ್ರದರ್ಶನ ಮಾಡಿದೆ. ಕಪಾಟಿನೊಳಗೆ ಕೂಡಿಟ್ಟಿದ್ದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಮತ್ತು ಸ್ಥಳೀಯ ಯುವಕನೊಬ್ಬ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾನೆ. ಅಂಬೇಡ್ಕರ್ ಅವರ ಫೋಟೋ ಇಡೋಕೆ ಇವರಿಗೆ ಜಾಗ ಇಲ್ವಾ ಅಥವಾ ಮನಸ್ಸಿಲ್ವಾ? ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರೋ ಪ್ರಶ್ನೆ. ಬಾಚಿಗೊಂಡನಹಳ್ಳಿ ಗ್ರಾಮ ಪಂಚಾಯತ್ ಕಚೇರಿಗೆ ಕೆಲಸದ ನಿಮಿತ್ತ ಬಂದಿದ್ದ ಯುವಕನಿಗೆ ಕಚೇರಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರ ಎಲ್ಲೂ ಕಾಣಲಿಲ್ಲ. ಇದರಿಂದ ಅನುಮಾನಗೊಂಡು ಕಚೇರಿಯ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಾಗ ಅಸಲಿ ಸತ್ಯ ಹೊರಬಿದ್ದಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಕಪಾಟ್ನೊಳಗೆ ಬಚ್ಚಿಡಲಾಗಿತ್ತು. ಆಕ್ರೋಶಗೊಂಡ ಯುವಕ ಅಧಿಕಾರಿಗಳಿಗೆ ತಕ್ಕ ಶಾಸ್ತಿ ಮಾಡಿ ಕಪಾಟ್ನೊಳಗಿದ್ದ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಹೊರತೆಗೆಸಿದ್ದಾನೆ. ಅಂಬೇಡ್ಕರ್ ಅವರ ಭಾವಚಿತ್ರ ಕೇವಲ ಜಯಂತಿ ಆಚರಿಸೋದಕ್ಕೆ ಮಾತ್ರ ಸೀಮಿತನ? ಇಂತಹ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳನ್ನು ತಕ್ಷಣವೇ ಅಮಾನತು ಮಾಡಬೇಕು ಅಂತ ಯುವಕ ಆಗ್ರಹಿಸಿದ್ದಾನೆ. ಅಷ್ಟೇ ಅಲ್ಲದೆ ಈ ಗ್ರಾಮ ಪಂಚಾಯಿತಿ ಆಡಳಿತ ಅಧಿಕಾರಿ ರಾಘವೇಂದ್ರ ವಿರುದ್ಧವೂ ಸಾರ್ವಜನಿಕರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈ ಅಧಿಕಾರಿ ಸಾರ್ವಜನಿಕರ ಫೋನ್ ಕರೆಗಳನ್ನು ಸ್ವೀಕರಿಸೋದಿಲ್ಲ, ಕಚೇರಿಗೂ ಸರಿಯಾಗಿ ಬರೋದಿಲ್ಲ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಸರ್ಕಾರಿ ಸಂಬಳ ಪಡೆದು ಸಾರ್ವಜನಿಕರ ಕೆಲಸ ಮಾಡದ ಇಂತಹ ಅಧಿಕಾರಿಗಳ ವಿರುದ್ಧ ಮೇಲಾಧಿಕಾರಿಗಳು ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಸಂವಿಧಾನದ ಅಡಿಯಲ್ಲಿ ಅಧಿಕಾರ ಅನುಭವಿಸುವ ಅಧಿಕಾರಿಗಳು ಅದೇ ಸಂವಿಧಾನವನ್ನ ನೀಡಿದ ಮಹಾಶಯನಿಗೆ ಗೌರವ ನೀಡದೇ ಇರುವುದು ನಿಜಕ್ಕೂ ಖಂಡನೀಯ. ಜಯಂತಿಯ ದಿನ ಮಾತ್ರ ಫೋಟೋ ಇಟ್ಟು ಪೂಜೆ ಮಾಡಿ ಮುಗಿದ ಮೇಲೆ ಕಪಾಟಿಗೆ ತಳ್ಳುವ ಇಂತಹ ಮನಸ್ಥಿತಿಯ ಅಧಿಕಾರಿಗಳ ವಿರುದ್ಧ ಜಿಲ್ಲಾಡಳಿತ ತಕ್ಷಣವೇ ಶಿಸ್ತು ಕ್ರಮ ಜರುಗಿಸಬೇಕಿದೆ. ರಾಷ್ಟ್ರಕ್ರಾಂತಿ ನ್ಯೂಸ್, ವಿಜಯನಗರ. ಪ್ರತಾಪ ಕರೆಕ್ಟ್ ಮಾತಾಡ ಅಲ್ಲ ಬಟ್ ಮನೆ ಕೊಡ್ಬೇಕಾದ್ರೆ ಬಿಟ್ಟೈತಿ. ಇದೊಂದು ಎಲ್ಲಿಟ್ಟಾರ? ಗಾರೇಜ್ನಾಗ ಇಟ್ಟಾರ ಫೋಟೋ. ವಿಡಿಯೋ ಮಾಡಿ ನೋಡ್ರಿ, PDO ಸಾರ್ ಆಫೀಸ್ ಇದು. ಪಂಚಾಯತಿಯಲ್ಲಿ ಯಾವ್ದಾವ ರೀತಿ ಫೋಟೋ ಇಲ್ಲ. PDO ಅವ್ರು ಏನ್ ಮಾಡ್ತಾರ ಇದ್ರ ಮಾಹಿತಿ ಕೇಳೋಣ. PDO ಅವರು ಒಂದು 15 ಸಲ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡ್ತಾರೆ. ಜನಸಾಮಾನ್ಯರ ಕಷ್ಟಕ್ಕೂ ಸ್ಪಂದಿಸಲ್ಲ. ಫೋನ್ ರಿಸೀವ್ ನೋಡ್ರಿ, PDO ಅವ್ರದ್ದು ಫೋನ್ ಮಾಡಿದ್ರು 10 ಸಲ PDO ಹಿಸ್ಟ್ರಿ ತೆಗಿತೀನಿ. PDO ಅವ್ರ ಹಿಸ್ಟ್ರಿ ತೆಗಿತೀನಿ, ಎಷ್ಟು ಸಲ ಫೋನ್ ಮಾಡಿದ್ದೀನಿ. PDO ಅವ್ರದ್ದು ಅದೇ ಇಷ್ಟು ಮುಂಜೆ ಬೆಳಗ್ಗೆದ್ದೇನೆ ಕಾಲ್ ಮಾಡಿದ್ದೀನಿ. 15 ಸಲ ಮಾಡಿದ್ದೀನಿ, ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಇನ್ನು 20 ಸಲ ಫೋನ್ ಮಾಡಿದ್ರೆ ಫೋನ್ ಮಾಡಲ್ಲ, ಅವರು ಫೋನ್ ರಿಸೀವ್ ಮಾಡಲ್ಲ. ಬೇರೆಯವ್ರ ಕಡೆ ಮಾತಾಡ್ತಾ ಇದಾರೆ, ನಮ್ಮ ಫೋನ್ ರೆಸ್ಪಾನ್ಸ್ ಮಾಡ್ತಾರೆ. The number you have dialed is currently busy. Please try later. आपके द्वारा डायल किया गया नंबर अभी व्यस्त है.
कृपया कुछ समय पश्चात प्रयास करें. The number you have dialed is currently busy. Please try later. ನೀವು ಡಯಲ್ ಮಾಡಿದ ಸಂಖ್ಯೆಯು ಪ್ರಸ್ತುತ ಕಾರ್ಯನಿರತವಾಗಿದೆ. ದಯವಿಟ್ಟು ನಂತರ ಪ್ರಯತ್ನಿಸಿ. आपके द्वारा डायल किया गया नंबर अभी व्यस्त है. कृपया कुछ समय पश्चात प्रयास करें. The number you have dialed is currently busy. ಇನ್ನೇನಿದ್ದಾರೆ ಕಾಲ ಐತಪ್ಪ ಕೈ ಸಿಗಬೇಕಿಲ್ಲ ಪಂಚಾಯತ್ ಕುಂದ್ರಬೇಕು. ಅಲ್ಲ ಬರೇ ಇದು ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸಲ್ಲ ಇವರು. ಇಲ್ಲ, ಇಲ್ಲ, ಹೌದಾ? ಇಲ್ಲ, ಇಲ್ಲ. ಏನೇ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡಂಗಿಲ್ಲ. ಇವ್ರು ಏನ್ ಮಾಡ್ತಾರೆ ಅದೇ ಪಂಚಾಯತಿಯಲ್ಲಿ ನೋಡ್ರಿ, ಪಂಚಾಯತಿಯಲ್ಲಿ ಅವ್ರ ನೇಮ್ ಬೋರ್ಡ್ ಇಲ್ಲ, ಅವ್ರ ಸೀಟ್ ಒಂದು ಖಾಲಿ ಐತಿ, ಯಾವುದೇ ರೀತಿ ಏನಿಲ್ಲ, ಪಂಚಾಯತಿಗೆ ಬರೋದಿಲ್ಲ ಅವರು. ಸೊನ್ನೆಗೆ ರಿಪೋರ್ಟ್ ಮಾಡಿ. ಈ ಸಂದೇಶವನ್ನು ಗೃಹ ಮಂತ್ರಾಲಯದಿಂದ ಜಾರಿ ಮಾಡಲಾಗಿದೆ. ಸಾಮಾಜಿಕ ಮಾಧ್ಯಮ ಜಾಹೀರಾತುಗಳು ಅಥವಾ ಅಪರಿಚಿತ ಗುಂಪುಗಳಿಂದ ಹೂಡಿಕೆ ಸಲಹೆಗಳನ್ನು ತೆಗೆದುಕೊಳ್ಳಬೇಡಿ. ಹೂಡಿಕೆ ಬಗ್ಗೆ ಹೆಚ್ಚು ಜಾಗೃತಿ ವಹಿಸಿ. ಯಾವುದೇ ಅನುಮಾನಾಸ್ಪದ ಘಟನೆ ಕಂಡು ಬಂದಲ್ಲಿ ತಕ್ಷಣವೇ 1930ಗೆ ರಿಪೋರ್ಟ್ ಮಾಡಿ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ. ದಯವಿಟ್ಟು ನಂತರ ಪ್ರಯತ್ನಿಸಿ. आप जिस व्यक्ति को कॉल कर रही है वह उत्तर नहीं दे रही है. कृपया ನೋಡ್ರಿ ಬೇರೆಯವ್ರ ಕೂಡ ಮಾತಾಡೋದ ಇರ್ತೈತಿ, ಇಲ್ಲಿ ನಮ್ದು ಕಸ್ಟಮರ್ ಕೂಡ ಮಾತಾಡಕ್ ಆಗ್ತಾ ಇಲ್ಲ ಅವ್ರಿಗೆ. Please try later. ಸತ್ತು ವಿಡಿಯೋ ಕಟ್ ಮಾಡಿ. ಏನು ಹಲೋ ಸರ್, ಅಲ್ರಿ ಗುರುಗಳೇ, ಈಗ ನಾವು ಒಂದು 15-20 ಸಲ ಫೋನ್ ಮಾಡೀವಿ ನಿಮಗೆ ಫಸ್ಟ್. ಈಗ ಇದು ಒಂದು ವಾರದಿಂದ ನೋಡೈತಿ ಫೋಟೋ, ಹೌದಾ? ಈಗ ನಿಮ್ಮ ಸಂವಿಧಾನ ಪೀಠಿಕೆ ಎಲ್ಲ ಫೋಟೋನಿಲ್ಲ, ಗಾಡ್ರೇಜಲ್ಲಿ ಸಾಕ್ಷಿ ಸಮೇತ ತೋರಿಸ್ತೀವಿ ನಿಮ್ಗೆ ವಿಡಿಯೋ, ಹೌದಾ? ಇದಕ್ಕೆ ಮುಂದೆ ನೀವು ಆಗುವಗಳಿಗೆ ನೀವು ಹೊಣೆ, ಇದಕ್ಕೆ ಮುಂದೆ ನೀವು ಅನುಭವಿಸ್ರಿ ಪಟ. ಸರಿ. ಬರ್ತಾರೆ ಅಂತೇನಿಲ್ಲ ಅಂತಪ್ಪ, ಬರ್ತಾರೆ ಅಂತೇನಿಲ್ಲ ಅಂತ ಅವ್ರ ಮೀಟಿಂಗ್